ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಾನು ಪಂಡಿತ್ ಶ್ರೀ BH ಆಚಾರ್ಯ ಗುರುಜಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ಆಷಾಢ ಮಾಸದಲ್ಲಿನ ಕರ್ಕಾಟಕ ರಾಶಿಯವರ ಭವಿಷ್ಯ ಹೇಗಿದೆ, ಅವರ ಜೀವನದಲ್ಲಿ ಏನೇನು ಬದಲಾವಣೆಗಳಾಗುತ್ತೆ ಅಂತ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆರ್ಥಿಕವಾಗಿ ನೋಡೋದಾದರೆ ಆನ್ಲೈನ್ ವಹಿವಾಟದಲ್ಲಿ ಬಹಳ ಜಾಗ್ರತೆ ವಹಿಸಿ. ಮನೆಯಲ್ಲಿ ಹಾಳಾದ ವಸ್ತುಗಳಿಗೆ ಹಣ ದುಂದು ಖರ್ಚಾಗುತ್ತೆ. ಸಂಬಂಧಿಕರಿಗಾಗಿ ಹಣ ಖರ್ಚು ಮಾಡುವ ಸಂದರ್ಭ ಎದುರಾಗುತ್ತೆ. ನಿಮಗೆ ಹಣದ ಅರಿವು ಇದ್ರೂ ಕೂಡ ಅದನ್ನು ಉಳಿಸ್ಕೊಳ್ಳಿಕ್ಕೆ ಬಹಳ ಕಷ್ಟಪಡಬೇಕಾಗುತ್ತೆ. ಈ ಆಷಾಢ ಮಾಸದಲ್ಲಿ ನೀವು ಯಾರಿಗೂ ಸಾಲ ಕೊಡೋದೇ ಆಗಿರ್ಬೋದು, ತಗೊಳ್ಳೋದೇ ಆಗಿರ್ಬೋದು, ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನು ವ್ಯಾವಹಾರಿಕ ವಿಚಾರವಾಗಿ ನೋಡೋದಾದರೆ ಪಾಲುದಾರರ ಮಾತನ್ನು ನಂಬದೆ ಲೆಕ್ಕಪತ್ರಗಳನ್ನು ಸ್ವಂತ ಪರಿಶೀಲಿಸಿ ನಿಮ್ಮ ವ್ಯವಹಾರವನ್ನು ಜಾಹೀರಾತು ಹಾಗೂ ಪ್ರಚಾರ ಮಾಡಿದರೆ ಉತ್ತಮ ಪ್ರತಿಕ್ರಿಯೆ ಸಿಗುತ್ತೆ. ಸಾಲ ನೀಡಿ ವ್ಯಾಪಾರ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಿ. ಸಿಬ್ಬಂದಿ ಬದಲಾವಣೆ ನಿಮಗೆ ವ್ಯವಹಾರದ ವೇಗ ನಿಮಗೆ ಪರಿಣಾಮ ಬೀರುತ್ತೆ. ಇನ್ನು ಉದ್ಯೋಗದ ವಿಚಾರದಲ್ಲಿ ನಿಮ್ಮ ಕೆಲಸದ ಶೈಲಿಯನ್ನು ಕೆಲವೊಬ್ಬರು ಟೀಕಿಸ್ತಾರೆ. ಕಚೇರಿಯಲ್ಲಿ ಹೊಸ ನಿಯಮಗಳಿಗೆ ನೀವು ಹೊಂದಿಕೊಳ್ಳಬೇಕಾಗುತ್ತೆ. ನಿಮ್ಮ ಪ್ರತಿಭೆಯನ್ನು ಸಾಬೀತುಪಡಿಸಲು ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ವರ್ಗಾವಣೆ ಬದಲಾವಣೆ ಬಗ್ಗೆ ನಿಮಗೆ ಚರ್ಚೆ ನಡೆಯುತ್ತೆ. ನಿಮ್ಮ ಪ್ರೀತಿ ವಿಚಾರದಲ್ಲಿ ಹಳೆಯ ಪ್ರೇಮದ ನೆನಪುಗಳು ಈಗ ನಿಮಗೆ ಸಂಬಂಧಕ್ಕೆ ತೊಂದರೆ ಆಗುತ್ತೆ. ನಿಮ್ಮ ಪ್ರೀತಿಗೆ ಕುಟುಂಬದವರ ವಿರೋಧದಿಂದ ಮುಂದುವರಿದೇ ಇರಬಹುದು. ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣದ ಕಾರಣ ಕೆಲವೊಬ್ಬರಿಗೆ ಜಗಳ ಆಗುವ ಸಾಧ್ಯತೆ ಇರುತ್ತೆ. ಸಂಗಾತಿಯ ವರ್ತನೆಯಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಗಳು ಕಂಡು ಬರುತ್ತೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡೋದಾದ್ರೆ ಅತಿಯಾಗಿ ಕೆಲಸ ಮಾಡೋದ್ರಿಂದ ಮಾನಸಿಕ ಒತ್ತಡಕ್ಕೆ ಒಳಗಾಗಬಹುದು. ಮಳೆಗಾಲ ಇರೋದ್ರಿಂದ ಕೆಲವೊಂದು ಸೋಂಕುಗಳಿಗೆ ಎಚ್ಚರ ವಹಿಸಬೇಕು. ಆಹಾರದಲ್ಲಿ ಅಜಾಗರೂಕತೆ ಮಾಡಿದರೆ ಹೊಟ್ಟೆಯಲ್ಲಿ ತೊಂದರೆ ಕಾಣಬಹುದು. ನೀವು ಆಷಾಢ ಮಾಸದಲ್ಲಿ ದುರ್ಗಾದೇವಿ ದೇವಸ್ಥಾನದಲ್ಲಿ ಕೆಂಪು ದಾಸವಾಳ ಹೂವು, ಕುಂಕುಮ, ಲಿಂಬೆ ಹಣ್ಣು ಹಾಗೂ ಬೆಲ್ಲವನ್ನು ಅರ್ಪಿಸಿ ರಾಹು ಕೇತು ದೋಷ ನಿವಾರಣೆ ಹಾಗೂ ಕುಟುಂಬದ ಶಾಂತಿಗಾಗಿ ಪ್ರಾರ್ಥನೆಯನ್ನ ಮಾಡಿ. ಹಾಗೂ ಆಷಾಢ ಮಾಸದ ಪ್ರತಿ ಶುಕ್ರವಾರ ದುರ್ಗಾದೇವಿಗೆ ಲಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ದುರ್ಗಾ ಕವಚವನ್ನು ಪಠಣ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಆಷಾಢ ಮಾಸದಲ್ಲಿ ಕರ್ಕಾಟಕ ರಾಶಿಯವರ ಭವಿಷ್ಯ ಹೀಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಕರ್ಕಾಟಕ ರಾಶಿಯವರ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ. ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ನಮ್ಮನ್ನು ಭೇಟಿ ಮಾಡಿ. ಧನ್ಯವಾದಗಳು.